ನಾನು ಇದುವರೆಗೂ ಕೂಡ ನೋಡೇ ಇರಲಿಲ್ಲ ಅನ್ಸುತ್ತಾ. ನಮ್ಮ ರಾಜ್ಯದವರು ಬೇರೆ ರಾಜ್ಯದವ್ರು ಗೆದ್ದ ಹೊತ್ಗ ಇಷ್ಟೆಲ್ಲ ಖುಷಿ ಪಡ್ತಾವ್ರ ಅಂತಂದ್ರ, ಅಯ್ಯಪ್ಪ ಅದ್ರಲ್ಲಿ ನಾನಂತೆಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ದಳಪತಿ ವಿಜಯ್ ಅವ್ರು ಗೆದ್ದಿದ್ದಕ್ಕ ಎಷ್ಟು ಖುಷಿ ಪಡ್ತಾರ ಅಂತಂದ್ರ, ನಿಜಲ್ಲೂ ದಳಪತಿ ವಿಜಯ್ ಅವ್ರು ಗೆದ್ದಿರೋದಕ್ಕ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಇನ್ನೊಂದು ಏನೇ ಗೊತ್ತ ವಿಷಯ, ನಮ್ಮ ಕರ್ನಾಟಕದಲ್ಲಾದ್ರೂ ಅಷ್ಟೇ, ತಮಿಳ್ನಾಡು ಎಲ್ಲ ಕಡೆ ನೀವು ಇರೋದು ಮಕ್ಕಳು ಮೊಮ್ಮಕ್ಕಳು ತಾತನವ್ರು ಇವ್ರುಗಳೇ ಓಟ್ ನಿಂತ್ಕೊಂಡು ಗೆದ್ಕೊಬತ್ತಿರೋಂಥ ಕಾಲದಲ್ಲಿ ಅವ್ರ ಮಕ್ಕಳು ಬ್ಯಾನರು, ಇವ್ರ ಮಕ್ಕಳು ಬ್ಯಾನರು, ಇವ್ರ ಮೊಮ್ಮಕ್ಕಳು ಬ್ಯಾನರ್, ಅಪ್ಪನವ್ರ ಬ್ಯಾನರು, ಇದನ್ನೆಲ್ಲ ಹಾಕ್ತಕ್ಕಂಥ ಗೆಲ್ಸ್ಕೊಬತ್ತಿರೋಂಥ ನಮ್ಗಳಿಗೆಲ್ಲ ತಲೆ ಮೇಲೆ ತಕ್ಕಂತ ನಾವುಗಳು ಹೊಡ್ಕೋಬೇಕು. ಆ ಥರ ಮಾಡ್ತಿರೋರ್ಗು ಹೊಡಿಬೇಕು. ಯಾಕಂದ್ರೆ ಅದನ್ನೆಲ್ಲ ಮೀರಿ ತನ್ನದೇ ಆದಂತ 2 ವರ್ಷದಲ್ಲಿ ಪಕ್ಷ ಕಟ್ತಂತ ದಳಪತಿ ಅವರು ಒಂದೇ ಒಂದು ಸತಿಗೆ ಗೆದ್ದಿರೋ ಅಂತಂದ್ರ ಇದನ್ನ ಊಹಿಸಕ್ಕೂ ಆಯ್ತಾ ಇಲ್ಲ. ಅಂತ ಒಂದು ಗೆಲುವನ್ನ ಸಾಧಿಸ್ಬಿಟ್ಟಾರ. ಎಂತ ಗೆಲುವಂತದ್ದು, ಈ ಗೆಲುವು ಇಡೀ ಪ್ರಪಂಚಕ್ಕೆ, ಇಡೀ ಇಂಡಿಯಾಕ್ಕೆ ಗೊತ್ತಾಗುತ್ತೆ. ಇಂಥ ಗೆಲುವು ಯಾರ ಕಲ್ಲು ಮಾಡೋಕ್ಕಾಗಲ್ಲ. ಅಂತ ಗೆಲುವನ್ನ ಸಾಧಿಸಿರುವಂತ ದಳಪತಿಯವ್ರಿಗೂ ಈಗ ಎಲ್ರಿಗೂ ಬಂದಿರೋದು ಹೆಂಗ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ತರ ಆಯ್ತಿಲ್ವಲ್ಲಿ. ಈ ತರ ಆಯ್ತಿಲ್ವಲ್ಲಿ ಯಾಕ ಅಂತಂದ್ರ, ಎಲ್ಲ ಈ ದುಡ್ಡು ಕಾಸು ತುಂಬ್ಕೊಂಡು ಅವ್ರ ಮಕ್ಕಳು ಮೊಮ್ಮಕ್ಕಳು ಈ ತಲತಲಮಾಂತರ ಅವ್ರಗಳನ್ನೇ ಓಟ ನಿಂತ್ಕೊಂಡಾರ ಹೊರ್ತು, ಜನಪರ ವ್ಯಕ್ತಿಗಳನ್ನ ನಿಲ್ಲಿಸ್ಬೇಕು, ಗೆಲ್ಲಿಸ್ಬೇಕು, ಅವ್ರು ಬಾಳಿಸ್ಬೇಕು ಅನ್ನೋ ಒಂದು ಬುದ್ಧಿ ಅಂತ ಇರೋದಿಲ್ಲ. ತಾವು ದುಡಿದು ತಿನ್ನಕಂತ ಇಲ್ಲ, ಇನ್ನೊಬ್ರು ತಲೆ ಮೇಲೆ ಕೈ ಮಾಡಿ ರಾಜಕೀಯ ಮಾಡಿ ಮಕ್ಕಳು ಬೆಳೆಸ್ಬೇಕು, ಮೊಮ್ಮಕ್ಕಳು ಬೆಳೆಸ್ಬೇಕು, ಅವರ ವಂಶನ ಬೆಳೆಸ್ಬೇಕು ಅಂತಾರ ಹೊರ್ತು, ಅದ್ರ ಜೊತೆಗಿರೋಂಥ ಎಲ್ರುಗಳ್ನು ಚಮಚಗಳ ಕಂಡಾಗ ಇಟ್ಕೊಂಡು ಒಂದು ದುಡ್ಡು ಕಾಸು ಚೆಲ್ಕೊಂಡು 50-100 ಬೆಳೆಸ್ಕೊಂಡ್ ಬಂದಂತ ರೀತಿ ಇದೆಲ್ಲ ಇದು ಫಸ್ಟ್ ಚೇಂಜ್ ಆಗ್ಬೇಕು. ಇದು ಚೇಂಜ್ ಆದ್ರೆ ಇದೆಲ್ಲ ಚೇಂಜ್ ಆಗಿರೋದನ್ನ ತಮಿಳ್ನಾಡಲ್ಲಿ ಸ್ವಂತ ಪಕ್ಷ ಕಟ್ಟಿರಂತ ವಿಜಯ್ ಅವ್ರು ಗೆದ್ದಿರೋದು. ಇಲ್ಲ ಅಂತಂದ್ರೆ ನಿಜವಾಗ್ಲೂ ವಿಜಯ್ ಅವ್ರು ಗೆಲ್ಲಕ್ ಸಾಧ್ಯನೇ ಆಯ್ತಾನಿಲ್ಲ. ಆ ತರ ಒಂದು ಯೂತ್ ಐಕಾನ್ಸ್ಗಳೆಲ್ಲ ಇರೋದ್ರಿಂದ ನಮ್ಮಲ್ಲೂ ಅವರ ಎಂತೆಂತ ಇವರು ಅಂತಂದ್ರ ಒಂದು ಸ್ವಲ್ಪ ಯಾವ್ದಾದ್ರ ಬಗ್ಗೆ ಮಾತಾಡಿದ್ರೆ ಸಾಕು, ಅದನ್ನೇ ತಿರ್ಚಿ 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 1 ವಾರದಿಂದ ನಡೀತಿರೋಂಥ ಗೊತ್ತಿರೋಂಥ ಒಂದು ಮಾತುಕತೆ ನಿಮ್ಗೂ ಗೊತ್ತೈತೆ. ಈ ತರದ್ನೆಲ್ಲ ರಾಜ್ಕುಮಾರ್ ಅವ್ರ ಸಮಾಧಿ ಬಗ್ಗೆ ಮಾತಾಡೋ, ಚೈತನ್ಯ ಸ್ವಾಮಿ ಅವ್ರ ಬಗ್ಗೆ ಮಾತಾಡಿ ಮಾತಾಡಿ 1 ವಾರದಿಂದ ಇವ್ರಿಗೆಲ್ಲ ಬರೀ ಇದೇ ಖ್ಯಾತ. ಈ ತರದ್ದೇ ಇನ್ಯಾವ್ದಾದ್ರು ಒಂದು ರಾಜಕೀಯ ನ್ಯೂಸು, ಯಾವ ಸಿದ್ದರಾಮಯ್ಯ ಹಂಗ್ ಮಾಡ್ದ, DK ಶಿವಕುಮಾರ್ ಹಿಂಗ್ ಮಾಡಿದ್ರು, ಪರಮೇಶ್ವರ್ ಹಂಗ್ ಮಾಡಿದ್ರು, ಮೋದಿ ಹಂಗ್ ಮಾಡ್ದ, ಹಿಂಗ್ ಬರೀ ಇದನ್ನೇ ತಾಳ ತಕ್ಕಂದ್ರು ವೈರಲ್ ಮಾಡ್ಕ ಅವ್ರು ಬೆಳಕಳು ಇವ್ರು ಬೆಳಕಳು ಇತ್ತಿಂತಂದಕ್ಕಿಂತ ಮಾಡ್ಕ ಕೂತ್ಕೊಂಡು ನಮ್ಮ ರಾಜ್ಯದಲ್ಲಿ ಎಲ್ಲ ಅನಾಹುತಾಗಿ ಸಾಯ್ತಾ ಬಿದ್ದಾರೆ ಎಲ್ರೂ. ಈ ತರ ಆಗಿರೋದ್ರಿಂದನೇ ನಮ್ಮ ರಾಜ್ಯದಲ್ಲಿ ಈ ತರ ಎಲ್ಲ ಅನಾಹುತಗಳಾಯ್ತಿರೋದು. ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ಯೂತ್ಗಳೆಲ್ಲ ಒಂದ್ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ರಾಜಕೀಯದವ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು, ಅವ್ರನ್ನ ಯಾವ ರೀತಿ ನಡ್ಕೋಬೇಕು ಅನ್ನೋದ್ ರೀತಿನ ಕಲಿಸ್ಬೇಕು ಅಂತ ಗೊತ್ತಾಯ್ತಾ. ಈ ಗೆಲುವು ನಿಜವೂ ಕನ್ನಡಿಗರಿಗೆ ಅಷ್ಟು ಖುಷಿ ಕೊಡ್ತದ ಅಂದ್ರೆ ಲೆಕ್ಕ ತಕೊಳ್ಳಿ. ಯಾವ ರೀತಿ ಗೆದ್ದಿರ್ಬೇಡ, ಯಾವ ರೀತಿ ಮಾಡ್ತಿರ್ಬೇಡ ಅಂತ. ಅವರ ಒಂದು ಚುನಾವಣೆ ಎಲ್ರಿಗೂ ಜನ ಬೆಂಬಲ ಹೆಂಗಿರ್ಬೇಡ, ನಿಮಗೆ ಗೊತ್ತಾಯ್ತಾ. ಇವತ್ತು ಅಷ್ಟು ಖುಷಿ ಪಡ್ತಾವ್ರ. ನಮ್ಮ ರಾಜ್ಯದಲ್ಲಿ ಯಾತ ಖುಷಿ ಪಡಲ್ಲ ನೋಡಿ. ಇಂಥವಕ್ಕೆಲ್ಲ ಯಾವ್ದಾರು ಒಬ್ಬ ಯೂತ್ ಐಕಾನ್ ಬರ್ಬೇಕು ನೇಪಾಳದ ಕಂಡಾಗ, ತಮಿಳ್ನಾಡು ಕಂಡಾಗ, ಆಗ ಖುಷಿ ಪಡೋದು ಜನ. ಇನ್ನು ಮುದುಕರು ಮೋಟ್ರ್ ಇಟ್ಕೊಂಡು ದೇಶ ನಡೆಸೋದಲ್ಲ, ರಾಜ್ಯ ನಡೆಸೋದಲ್ಲ. ನನ್ನ ಮಾತಲ್ಲಿ ಎಷ್ಟು ಜನಕ್ಕ ದ್ವೇಷ ಹುಟ್ಟದ್ದು, ಕೋಪ ಬಂದು ಏನಂದೋ ಏನಾದ್ರು ಮಾಡ್ಕೊಳ್ಳಿ, ನನ್ಗನ್ಸದ್ ನಾನು ಹೇಳ್ತಾ ಇರ್ತೀನಿ ಅಷ್ಟೇ.